ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸವಿ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮ್ಯಾಂಗೋ ಸೀಸನಲ್ಲಿ ಮ್ಯಾಂಗೋ ಐಸ್ ಕ್ರೀಮ್ ಹೇಗೆ ಮಾಡೋದು ಮನೇಲಿ ಅಂತ ನೋಡ್ಕೊಳ್ಳೋಣ ಬನ್ನಿ. ತುಂಬ ಈಸಿಯಾಗಿ ಬರೀ ಫೋರ್ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಬೋದು. ಇವಾಗ ಏನು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೀನಿ. ನಾನಿಲ್ಲೊಂದು ಕಾಲು ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ. ಫ್ರೂಟ್ ಪಲ್ಪ್ ತೊಗೊಂಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿ. ಆಮೇಲೆ ಫ್ರೂಟ್ ಪ್ಯೂರಿ ಮಾಡ್ಕೊಂಡಿದ್ದೀನಿ, ಮ್ಯಾಂಗೋದು, ಕಸ್ಟರ್ಡು ಮತ್ತು ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ. ಫುಲ್ ಈಸಿ. ಎಲ್ಲನೂ ಒಂದೇ ಸತಿ ಹಾಕ್ಬಿಟ್ಟು ಬ್ಲೆಂಡ್ ಮಾಡ್ಕೊಬೇಕಷ್ಟೇ ಇದನ್ನು. ನಾನೊಂದು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಲ್ಲ, ಕಾಲು ಲೀಟ್ರ್ ಹಾಲು ತೊಗೊಂಡಿದ್ರೆ ಎಲ್ಲನೂ ಕಾಲು ಲೀಟ್ರ್ ತೊಗೊಬೇಕು ನೀವು. ಬೌಲ್ ಅಳತೆ ತೊಗೊಂಬಿಡಿ. ಕಾಲು ಲೀಟ್ರ್ ಅನ್ನೋದಕ್ಕಿಂತ ಯಾವ ಬೌಲಲ್ಲಿ ಹಾಲು ತೊಗೊಂಡಿರ್ತೀರೋ ಅದೇ ಬೌಲಲ್ಲಿ ನೀವು ಫ್ರೂಟ್ ಪಲ್ಪು, ಆಮೇಲೆ ಕಸ್ಟರ್ಡ್ ಪೌಡರು ಎಲ್ಲನೂ ಕ್ಲೀನಾಗಿ ಒಂದೇ ಅಳತೆಯಲ್ಲಿ ತೊಗೊಳ್ಳಿ. ಈಗ ಅದೆಲ್ಲ ಕ್ಲೀನಾಗಿ ಬ್ಲೆಂಡ್ ಆಗಬೇಕು ಮಿಕ್ಸಿಲಿ. ಒಂದು ಸ್ವಲ್ಪ ಗಟ್ಟಿ ಅಂತ ಹೇಳುವಂಗಿಲ್ಲ, ಒಂದು ಸ್ವಲ್ಪ ಪಾಯಸದ ಥರ ಬರ್ತಲ್ಲ, ಆ ಥರ ಹದ ಬಂದರೆ ಸಾಕು. ಅದನ್ನು ಒಂದು ಬೌಲಲ್ಲಿ ಹಾಕಿ, ನಿಮ್ಗೆ ಯಾವ ಥರ ಬೌಲಲ್ಲಾದರೂ ಹಾಕ್ಕೊಬೋದು. ಅದು ಹಾಕಿ ಮೇಲ್ಗಡೆ ಫ್ರೂಟ್ ಚಿಕ್ಕದಾಗಿ ಕಟ್ ಮಾಡಿರ್ತೀನಿ ಕ್ಯೂಬ್ಸ್ ಥರ, ಅದನ್ನು ಮೇಲ್ಗಡೆ ಹಾಕಿದ್ರೆ ಬಾಯಿಗೆ ಚೆನ್ನಾಗಿ ಸಿಗ್ತಿರುತ್ತೆ ಅದು. ಸೊ ಅದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಮ್ಯಾಂಗೋ ಮಧ್ಯದಲ್ಲಿ ಸಿಗ್ತಿದ್ರೆ ಅದನ್ನು ಹಾಕಬೇಕು. ಈಗ ನೋಡಿ, ನಾನು ಫ್ರೀಝರಲ್ಲಿ ಒಂದು 8 ಅವರ್ಸ್ ಇಟ್ಟಾದಮೇಲೆ ಆಗಿದೆ. ಮತ್ತು ಇದನ್ನು ತೆಗೆದು ನಾನು ಒಂದು ಸತಿ ಬ್ಲೆಂಡ್ ಮಾಡಿ ಫ್ರೀಝರಲ್ಲಿ ಒಂದು 2 ಅವರ್ಸ್ ಇಟ್ಟಿದ್ದೆ. ಆವಾಗ ಒಂದು ಸ್ವಲ್ಪ ಕ್ರಿಸ್ಟಲ್ ಫಾರ್ಮ್ ಆಗಿರುತ್ತಲ್ಲ, ಅದೆಲ್ಲ ಕರೆಕ್ಟ್ ಆಗುತ್ತೆ. ಈ ಥರ ನೋಡಿ, ಈ ಥರ ಕ್ರಿಸ್ಟಲ್ ಫಾರ್ಮ್ ಆಗಿರುತ್ತೆ. ನೀವು ಇನ್ನೊಂದು ಸತಿ ಬ್ಲೆಂಡ್ ಮಾಡ್ಕೊಂಡು ತಿಂದರೆ ಫುಲ್ ಕ್ರೀಮಿ ಥರನೇ ಬರುತ್ತೆ. ಇಲ್ಲ ನಮ್ಗೆ ಇದೇ ಥರ ಆಗುತ್ತೆ ಅಂದರೆ ನೋಡಿ, ನಾನು ಕ್ರಿಸ್ಟಲ್ ಫಾರ್ಮ್ ಆಗಿದ್ದನ್ನು ಮತ್ತೆ ಬ್ಲೆಂಡ್ ಮಾಡಿ ಇಟ್ಟಿದ್ದೆ. ಇದು ಆವಾಗ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಟ್ರೈ ಮಾಡಿ ಮನೇಲಿ. ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿ ನನ್ನ